ಇಂದ ಬದುಕುವಂತ ಸ್ಥಿತಿ ಬಂದಿದೆ. ಇವತ್ತೆಲ್ಲ ದೇಶಗಳಲ್ಲಿ ಮದುವೆ ಆಗ್ತಾ ಇರ್ತಕ್ಕಂಥ ಯುದ್ಧವನ್ನು ಗಮನಿಸ್ತಾ ಇದ್ವಿ. ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಗ್ಯಾಸ್ ಬೆಲೆ ಜಾಸ್ತಿ ಆದಾಗ ಗೊತ್ತಾಗುತ್ತೆ, ಅಥವಾ ಇನ್ನೊಂದು ಬೆಲೆ ಜಾಸ್ತಿ ಆದ ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ಗೊತ್ತಾಗುತ್ತೆ, ಹೊರತು ಯುದ್ಧ ನಡೆದು ಗೊತ್ತಾಗುತ್ತೆ. ಆ ದೇಶಗಳಿಂದ ಬರುವಂತ ಮೂಲ ಸಾಮಗ್ರಿ ಏನಿರ್ತಂದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗ ಗ್ಯಾಸ್ ಇಲ್ಲದೆ ಎಲ್ಲ ರೂಢಿಯಾಗಿದೆ, ಗ್ಯಾಸ್ ಇಲ್ಲದೆ ಎಷ್ಟರ ಬದುಕಲಿಕ್ಕೆ ಸಾಧ್ಯ ಇದೆ. ಅದಿಲ್ಲ, ಅಕಸ್ಮಾತ್ ಪೆಟ್ರೋಲ್ ಡೀಸೆಲ್ ಇಲ್ಲ ಅಂತಂದ್ರೆ ಜನರ ಗತಿನೇ ಮುಗಿತು, ಇಲ್ಲ ಓಡಾಡಂಗೆ ಬದುಕಲಿಕ್ಕೆ ಸಾಧ್ಯ. ಇವೆಲ್ಲ ಪರಸ್ಪರ ದೇಶಗಳ ಪರಸ್ಪರ ವಿಶ್ವಾಸ ಸಂಬಂಧಗಳಿಂದ ಜಗತ್ತು ನಡೆಯುವಂತಹದ್ದು. ಇವತ್ತು ಯಾವುದೋ ನಾಲ್ಕಾರು ವ್ಯಕ್ತಿಗಳ ವೈಯಕ್ತಿಕವಾದ ದ್ವೇಷ, ಅಸೂಯೆ ಮತ್ತು ವ್ಯಕ್ತಿಗತ ಪ್ರತಿಷ್ಠೆಗಳಿಂದಾಗಿ ಜಗತ್ತಿನಲ್ಲಿ ಯಾವ ಅನಾಮಧೇಯರು ಕೂಡ ಪ್ರಾಣ ತೆರಬೇಕಾದಂತಹ ಘಟನೆಯನ್ನು ನೋಡ್ತಾ ಇದ್ದೇವೆ. ನೀವೆಲ್ಲ ನೋಡಿದ್ರೆ ದೇಶದಲ್ಲಿ ಇರಾನ್ನಲ್ಲಿ ಒಂದು ಶಾಲೆ ಮೇಲೆ ಬಿದ್ದಂತಹ ಆ ಗುಂಡಿನ ಪರಿಣಾಮವಾಗಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂತಹ ಮುಕ್ತ ಮಕ್ಕಳು, ಏನೋ ಗೊತ್ತಾದ್ರೆ ಏನೋ ಗೊತ್ತಿಲ್ಲದೆ ಇರ್ತಕ್ಕಂಥ ಮಕ್ಕಳು ಕೂಡ ಶವಗಳಾಗಿ ಒಂದು ಕ್ಷಣದಲ್ಲಿ ಪ್ರಾಣ ಬಿಡಬೇಕಾದಂತಹ ಸನ್ನಿವೇಶ ನಮ್ಮ ಜಗತ್ತಿನ ನಡುವೆ ಸಂಭವಿಸಿದೆ ಅಂತಂದ್ರೆ, ಎಲ್ಲಿ ಭಗವಂತನನ್ನು ಗೊತ್ತಾದಂಥ ಪ್ರೀತಿ, ಭಗವಂತನಲ್ಲಿ ಶ್ರದ್ಧೆ, ವಿಶ್ವಾಸ, ಪ್ರತಿಯೊಬ್ಬರನ್ನು ಪ್ರೀತಿಸುವಂತ ಗುಣಗಳನ್ನು ಬೆಳೆಸ್ಕೊಂಡ್ರೆ ಜಗತ್ತಿನಲ್ಲಿ ಯುದ್ಧದ ಸನ್ನಿವೇಶಗಳು, ಆಕ್ರೋಶದ ಸನ್ನಿವೇಶಗಳು ಹೋಗಿ ಒಂದು ಶ್ರದ್ಧೆ, ಭಕ್ತಿ, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ ಮತ್ತು ವಾತಾವರಣ ಮೂಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಅಂತಹ ಎಲ್ಲಿ ಧರ್ಮದಲ್ಲಿ ಪ್ರಜ್ಞೆ ಇದೆಯೋ, ಅದು ಧರ್ಮದ ಬಗ್ಗೆ ಪರಾಕಾಷ್ಠತೆ ಇರುತ್ತೋ, ಎಲ್ಲಿ ವಿಭಿನ್ನವಾದ ಪರಾಕ, ಅಲ್ಲಿ ಇಂತಹ ಘಟನೆಗಳು ಸಂಭವಿಸಲಿಕ್ಕೆ ಸಾಧ್ಯ ಇರುತ್ತೆ. ಅದರಿಂದ ಭಗವಂತನನ್ನ ಪ್ರಾರ್ಥನೆ ಮಾಡೋದು ಅಂತಂದ್ರೆ ಎಲ್ರಿಗೂ ಒಳ್ಳೇದಾಗಬೇಕು. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಪಶ್ಯಂತು, ಭಾರತ ದೇಶ ಜಗತ್ತಿಗೆ ಕೊಟ್ಟಂತಹ ಸಂದೇಶ. ಒಂದು ಜಗತ್ತಿನ ಎಲ್ಲರೂ ಸಂತೋಷವಾಗಿರ್ಬೇಕು, ದುಃಖರಿಗೆ ಯಾರೂ ಜಗತ್ತಿನ ಒಬ್ಬನೂ ದುಃಖವನ್ನ ಪಡಬಾರದು ಅಂತನ್ನುವ ಸಂದೇಶವನ್ನ ಜಗತ್ತಿಗೆ ಕೊಟ್ಟಂತದ್ದು ನಮ್ಮ ಭಾರತ ದೇಶ. ಅದರಿಂದ ಆ ಸಂದೇಶ ಜಗತ್ತಿಗೆ ಇವತ್ತೆಲ್ಲ ತಲುಪಬೇಕಾಗಿದೆ. ಅಂತಹ ಯುದ್ಧದ ಘಟನೆಗಳು ತಪ್ಪಿ ಎಲ್ಲರೂ ಕೂಡ ಸದಾಕಾಲ ದಿನದ 24 ಗಂಟೆ ಯಾವುದೇ ಭಯ ವಾತಾವರಣಕ್ಕೆ ಒಳಗಾಗದೆ ಶಾಂತಿಯಿಂದ, ನೆಮ್ಮದಿಯಿಂದ ಬದುಕಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗಬೇಕಾಗಿದೆ. ಅದಕ್ಕೆ ಒಬ್ಬ ವ್ಯಕ್ತಿ ಮಾಡುವಂಥ ಪ್ರಾರ್ಥನೆ ಕೂಡ ಅದಕ್ಕೆ ಸಹಕಾರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೆಲ್ಲ ದೇವಸ್ಥಾನಕ್ಕೆ ಹೋದಾಗ, ನಿಮ್ಮ ಮನೆಯಲ್ಲಿ ದೇವರ ಪ್ರಾರ್ಥನೆ ಮಾಡುವಾಗ, ಜಗತ್ತಿಗೆ ಸಂಭವಿಸ್ತಾ ಇರುವಂತಹ ಇಂತಹ ವಿನಾಶಕಾರಿ ಘಟನೆಗಳು ಬೇಗ ನಿಲ್ಲಲಿ, ಜಗತ್ತಿನ ಜನ ಸುಖವಾಗಿರುವಂತಹ ದಿನ ನಿರ್ಮಾಣ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ದೇವರು ಯಾವ್ದಾದ್ರು ಒಂದು ಪ್ರಾರ್ಥನೆಗೆ ಒಯ್ಯಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಪ್ರಾರ್ಥನೆಗೆ ಅವಕಾಶ ಮಾಡುವಂತಹ ಮಹದೇಶ್ವರ ದೇವಸ್ಥಾನ